ಈಗ ನಾವು ಶಿವಮೊಗ್ಗದಿಂದ 17 ಕಿಲೋಮೀಟರ್ ದೂರದಲ್ಲಿರುವ ಕೂಡ್ಲಿ ಕ್ಷೇತ್ರದಲ್ಲಿದ್ದೀವಿ. ಕೂಡ್ಲಿಯಲ್ಲಿ ಶಂಕರಾಚಾರ್ಯರು ನಿರ್ಮಿಸಿರುವ ಶಾರದಾಂಬ ದೇವಸ್ಥಾನ ಇದೆ. ಕೂಡ್ಲಿಯಲ್ಲಿ ಈ ಎಡಗಡೆ ಏನಿದೆ ಇದು ನೀರು ತುಂಗಾ ನೀರು, ಇದು ಸ್ವಲ್ಪ ಬಿಳಿಯಾಗಿದೆ. ಬಲಗಡೆ ಭದ್ರಾ ನೀರು ಸ್ವಲ್ಪ ಕಪ್ಪಾಗಿದೆ. ಈ ಎರಡು ನೀರು ಒಟ್ಟಿಗೆ ಸೇರೋಂಥ ಸ್ಥಳ ಏನಿದೆ ಇದೇ ಕೂಡ್ಲಿ. ಎರಡು ನೀರು ಪವಿತ್ರವಾಗಿರೋ ನೀರು ಸೇರ್ತಾ ಇದೆ. ಇಂಥ ಪವಿತ್ರವಾಗಿರೋ ನೀರಲ್ಲಿ ನಾವಿದ್ದೀವಿ. ಸ್ವಲ್ಪ ನೀರು ನಮ್ಮ ತಲೆನ ಕಾಣೋಣ. ಇಲ್ಲಿ ಕೂಡಲಿ ಸನಿಹದಲ್ಲಿರುವ ಅನೇಕ ಗ್ರಾಮಗಳು ಈ ಸ್ಥಳದ ಬಗ್ಗೆ ಮಹತ್ವವನ್ನು ನಾನೀಗ ತಿಳಿಸ್ತಾ ಹೋಗ್ತೀನಿ. 3ನೇ ಶತಮಾನದಿಂದಲೂ ಇಲ್ಲಿ ಶಾತವಾಹನರ ಕಾಲದಿಂದಲೂ ಈ ಸ್ಥಳದ ಬಗ್ಗೆ ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ನಂತರ ಹೊಯ್ಸಳರು ಇದ್ರ ಬಗ್ಗೆ ಇಲ್ಲಿ ಅವ್ರಿಗೆ ಮಾಹಿತಿ ಸಿಗುತ್ತಿಲ್ಲ. ಇಲ್ಲಿ 16ನೇ ಶತಮಾನದಲ್ಲಿ ವಿಜಯನಗರದ ಅರಸರ ಸಾಮಂತರಾಗಿದ್ದ ಕೆಳದಿ ನಾಯಕರ ವ್ಯಾಪ್ತಿಗೆ ಈ ಪ್ರದೇಶ ಸೇರಿತು ಅಂತ ಪ್ರತೀತಿ ಇದೆ. ಇಲ್ಲಿ ಭದ್ರಾ ಮತ್ತು ತುಂಗಾ ನದಿಗಳ ನಡುವೆ ಭೂ ಪ್ರದೇಶಗಳ ನಡುವೆ ಇರುವ ರಾಮೇಶ್ವರ ದೇವಾಲಯ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣಗೊಂಡಿದೆ.